ನೋಡ್ರಿ ನಮ್ಮ ನಳ ಬಂದ್ರಿ ಈಗ 5 ದಿನಕ್ಕೆ ಬರೋ ನಳ 6 ದಿನಕ್ಕೆ ಬರಾಕತ್ತಿದ್ವು ರೀ. ಈಗ 6 ದಿನಕ್ಕೆ ಬರೋ ನಳ 7 ದಿನಕ್ಕೆ ಬರಾಕತ್ತವು ರೀ. ಯಾಕಂತೇಳಿದ್ರೆ ಈಗ ಬ್ಯಾಸ್ಗೆ ಐತಲ್ರಿ, ಅದ್ರ ಸಂಬಂಧ ಈಗ 7 ದಿನಕ್ಕೆ ಬಿಡಾಕತ್ತಾರ. ಹಾಗಾಗಿ ನೀರು ಸ್ವಲ್ಪ ಈಗ ಬ್ಯಾಸ್ಗೆ ಒಳಗೆ ಸ್ವಲ್ಪ ಮಿತವಾಗಿ ಬಳಸ್ಬೇಕ್ರಿ. ಈಗ ಇಲ್ಲ ತಂದ್ರೆ ನೀರಿಂದು ಭಾಳ ಪ್ರಾಬ್ಲಮ್ ಆಕೈತಿ. ಮಕ್ಕಳಿಗೆ ಭಾಳ ಚೆಲ್ಲಾಡಕ್ಕೆ ಬಿಡಬಾರ್ದು ನೀರು. ಈಗ ಮಕ್ಳು ಅರ್ಧ ಕುಡಿತಾವೆ, ಅರ್ಧ ಚೆಲ್ಲೋಗ್ಬಿಡ್ತಾವೆ. ಅವಕ್ಕೊಂದು ಗ್ಲಾಸ್ ಇಡಬೇಕೀಗ ಅವು ಕುಡಿಯೋಕೆ. ಆ ಥರ ಎಲ್ಲ ಮಾಡಿದ್ರೂ ನಮ್ಮ ನೀರು ಸಾಲದ ಭಾಳ ಪಜಿತೈತಿ. ಅದ್ರ ಸಂಬಂಧ ಈಗೆಲ್ಲ ಇಷ್ಟೆಲ್ಲ ನೀರು ನಾವು ತುಂಬಿಡಾಕತ್ತೀವಿ. ಈಗ ಇಷ್ಟೆಲ್ಲ ಗುಂಡಿ ಗಿಂಡಿ ಎಲ್ಲ ತುಂಬಿಟ್ಟು ನಮಗೆ 7 ದಿನದವರೆಗೆ ನೀರು ಸಾಲವಲ್ಲ ರೀ ನಮಗೆ. ಈಕಿ ನೋಡ್ರಿ ಸಿಮ್ರಿನ್ ಅಂತೇಳಂದು ಇಲ್ಲೇ ನಮ್ಮ ಓಣ್ಯಾಗಿರ್ತಾಳ್ರಿ. ಈಕಿ ಭಾಳ ಹಚ್ಕೊಂಡದ್ರಿ ಈಕಿ ನಮಗೆ. ಈ ಮದುವೆಗೆ ಹೋಗ್ಯಾಳ. ಫಸ್ಟ್ ಬಂದ ತಕ್ಷಣ ನಮ್ಮ ಮನೆಗೆ ಬಂದವಳ್ರಿ ಈಗ ಈಕಿ ನಮಗೆ ಭೇಟಿ ಆಗಾಕ. ಆರಾಮದಿಯಾ ಸಿಮ್ರಿನ? ಹಾಂ, ನಿಮ್ಮ ಮಗ ಆರಾಮದಾನ? ಹಾಂ, ನಿಮ್ಮ ಮನೆಯವ್ರವಾ ಕೆಲ್ಸಕ್ಕೆ ಹೋಗ್ಯಾರನ? ಹಾಂ, ನಿನ್ನ ಮಗ ಎಲ್ಲ ಸಾಮಾನು ಕಿತ್ತು ಹೋಗ್ಯಾಕತ್ನಿ ನಮ್ಮ ಮನೆಗಿನ ನೋಡಲ್ಲಿ. ಬಾಯ್ ಬಾಯ್ ಅಂತೀನ, ಹಾಯ್ ಅಂತೀಯ? ಹ್ಞೂ, ನಮ್ದು ಮೀನಾಕ ದಾರ ಸುತ್ತದ ನೋಡೋದು ದಾರ. ಶಾಲೆ ಹೆಂಗಿ ಒಗದ್ ಹಾಕಿಲ್ಲ? ಏ ತಮ್ಮನ ಯಾಕ ನಕ್ಕಂತ ಹೊಂಟ ಅಲ್ಲೇವ ಶಾಲಿಗೆ ಮಾಡಿದ್ಲನ? ಇರ್ತವ, ನೀ ದೊಡ್ಡಕ್ಕಿದಿ ಸಂಭಾಳ್ಸ್ಕೊ ನೋಡ್ರಿ. 10 ಗಂಟೆ ಅಂದ್ರೆ ರೆಡಿ ಆದ್ರಿ ಈಗ ಇವರು ಶಾಲೆಗೆ ಹೊಂಟ್ರಿ. ಈಗ ಸುಲ್ತಾನ, ನಿಂದು ಶಾಲೆ ಸುಟಿ ಐತೆ ಇವತ್ತು? ನಿಂದು ಯಾವಾಗಿರತ್ತೇಪ್ಪ ಶಾಲೆ? 9 ಎಕ್ಸಾಮ್ಗೇನ ಈಗ? ಚಲೋತ್ನಾಗ ಓದ್ಕೋ. ಈಗೆಲ್ಲ ನಮ್ಮ ಮಕ್ಕಳು ಶಾಲೆಗೆ ಹೋದ್ವು ರೀ. ಶಾಲೆ ಕಳಿಸಿ ಅವ್ರಿಗೆ ಎಲ್ಲ ನೀರು ತುಂಬಿ ಈಗ ಸ್ನಾನ ಮಾಡಿ ಚಹಾ ಕುಡಿಬೇಕು ನೋಡ್ರಿ. ಈಗ ಟೈಮ್ ಎಷ್ಟು ಆಯ್ತು ಅಂತ ಹೇಳಿದ್ರಿ ಈಗ 11 ಗಂಟೆ ಆತ್ರಿ ಟೈಮು. ಈಗ ಚಹಾ ಕುಡಿಬೇಕು. ಬರ್ರಿ ಎಲ್ಲರೂ ಚಹಾ ಕುಡಿಯೋಣ. ನಳ ಬಂದಾಗಂಕರ ಇಲ್ಲದ ಕೆಲಸ ನೋಡ್ರಿಪ್ಪ. ನಮ್ಮ ಮನೆ ಒಳಗೆ ಕೆಲಸನ ತಪ್ಪಂಗಿಲ್ರಿ. ನಳ ಹೋಗೋ ಮಟ್ಟ ಮಾಡಿದ್ರು ಕೆಲಸ ತಪ್ಪಂಗಿಲ್ಲ ನೋಡ್ರಿ. ಹುಡುಗರಿಗೆ ಕಳಿಸಿ ಬರೀ ಕೆಲಸದೊಳಗೆ ಬಿಜಿ ನೋಡ್ರಿ. ಒಂದು ಕಪ್ ಚಹಾ ಕುಡಿದು ನೋಡ್ರಿ ಎಷ್ಟು ಬಟ್ಟೆ ತೊಳೆದ್ರಿ. ಈಗ ಇವೆಲ್ಲ ತುಂಬಬೇಕ್ರಿ. ಈಗ ಇವೆಲ್ಲ ತುಂಬಿವಿ. ಈಗ ಇದೆಲ್ಲ ಒರೆಸ್ಬೇಕೀಗ, ನೆಲ ಒರೆಸ್ಬೇಕೀಗ. ಈಗ ನೋಡ್ರಿ ಎಲ್ಲ ಕೆಲಸ ಮುಗೀತಪ್ಪ. ಇನ್ನೇನು ಸ್ವಲ್ಪ ಹೊತ್ತು ಆರಾಮ್ ಕುಂದಿರ್ಬೇಕು ಅನ್ನೋದ್ರೊಳಗಂದ್ರೆ ಈಗ ನಮ್ದು ಸಂಗಿಂದೊಂದು ಇದು ಬಂತ್ರಿ. ಈಗ ನಮ್ದು ರೊಕ್ಕ ತುಂಬಿರೋದು, ಬ್ಯಾಂಕಿಗೆ ಹೋಗಿ ರೊಕ್ಕ ಹಾಕಿ ಬರೋದು ಪಾಳೆ ನಿಂದ ಐತ್ವ, ನೀನು ಹೋಗ ಅಂತ ಹೇಳಿದ್ರಿ ನಮ್ಮ ಸಂಘನವ್ರು. ಈ ಮತ್ತು ನಾನು ಬ್ಯಾಂಕಿಗೆ ಹೋಗ್ಬೇಕು ನೋಡ್ರಿ ಇವತ್ತು. ಸುಲ್ತಾನ ಗಾಡಿ ತೊಳೆದು ಒರೆಸಿ ರೆಡಿ ಮಾಡಿಟ್ನ ರೀ. ಸುಲ್ತಾನ ಗಾಡಿ ತೊಳಿದ್ಯಾ? ಹ್ಞೂ, ಮಾಮೂಲಿ ಎಷ್ಟು? 20 ರೂಪಾಯಿನಾ? ಇಸ್ಕೊರಪ್ಪ ಮಾಮೂ ಕೊಟ್ಟನೆ ಅಂದ್ರೆ ನೋಡ್ರಿ 20 ರೂಪಾಯಿ ಅಂತ್ರಿ ಅವ್ನು ಗಾಡಿ ತೊಳೆದಕ್ಕೆ. ಶಾಲಿಲ್ಲ ಅಂತೇಳಿ ಇವತ್ತು ಪಾಪ ಮನೆಗೆ ಬಂದು ನಮ್ಮ ಗಾಡಿ ತೊಳಿಟ್ಟು ನೋಡ್ರಿ ಹುಡುಗ. ಟೈಮ್ ಆಗೈತೆ ಅಂತ ಹೇಳಿದ್ರೆ ನಮ್ಮ ಮನೆಯವರು ಜಲ್ದಿ ಬರಲ್ರಿಪ್ಪ ಇವರು. ಜಲ್ದಿ ನಾವೀಗ ಬ್ಯಾಂಕಿಗೆ. ಬಂತ್ರಿ ನಮ್ಮದು ಬ್ಯಾಂಕ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತೇಳಂದು. ಇಲ್ಲಿ ಗಣಪದನ್ರಿ ಸ್ವಲ್ಪ ಕೈ ಮುಗಿಯನ್ರಿ ಗಣಪತಿಗೆ. ಬ್ಯಾಂಕಿನ ಮುಂದೆ ಗಣಪತಿ ಐತ್ರಿ. ಇಲ್ಲಿ ಮ್ಯಾಗ ಪಾಟಣಿಗೆ ಏರಿ ಹೋಗ್ಬೇಕ್ರಿ. ಈಗ ಈಗ ಒಳಗೆ ವಿಡಿಯೋ ತೊಗೊಳಕ್ಕೆ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ ರೀ. ಈಗ ಬಂದ್ ಮಾಡ್ತೀನಿ ರೀ. ಈಗ ನಾನಂತೂ ದುಡ್ಡು ತುಂಬ ಬಂದರೀಗ. ಈಗ ಮನೆಗೆ ಹೋಗ್ತೀವಿ. ಈಗೆಲ್ಲ ಬ್ಯಾಂಕಿನ ಕೆಲಸ ಮುಗಿತು, ಮನೆಗೆ ಬಂದ್ರಿ. ಈಗ
ನನಗೆ ಇಲ್ಲಿ ನಿಲ್ಲಿಸಿ ಪೇಂಟ್ ತೊಗೊಂಬಂದ್ರು ನೋಡ್ರಿ. ಪೇಂಟಿಂಗ್ ಕೆಲಸ ಮಾಡ್ತಾರೆ ನಮ್ಮ ಮನೆಯವರು. ಪೇಂಟ್ ತೊಗೊಂಬಂದ್ರು ನೋಡ್ರಿ ಹೋಗಿ. ಈಗ ಮನೆ ಬಂದು ನೋಡ್ರಿ, ನಮ್ಮ ಮನೆ ಬಂತ್ರಿ. ಈಗ ನಮ್ಮ ಮನೆಯವ್ರು ಅಲ್ಲೇ ಇಳಿಸಿ ಹೋಗ್ಬಿಟ್ರು ನನಗೆ. ಸ್ವಲ್ಪ ಇಲ್ಲೇ ಮುಂದೆ ಅರಿವಿ ಹೋಗ್ಯಾಕತ್ತೀವ. ಈಗ ನಮ್ಮ ಸುಮಾರು ಜಳಕಾತ್ರಿ. ಈಗ ಅರಿವಿ ಹೋಗ್ಯಾಕತ್ಲರ ಆಕಿ ಹೋಗ್ಕೊಳಕತ್ತಾಳ್ರಿ. ಈಗ ಆಕಿ ನೋಡ್ರಿ ಬ್ಯಾಂಕಿಗೆ ಹೋಗಿ ಬಂದು ಊಟ ಮಾಡತ್ತೀವಿ ನೋಡ್ರಿ. ನಾವು ಚಹಾ ಅಷ್ಟ ಕುಡ್ದವ್ರಿ. ನಾವು ಬೆಳಿಗ್ಗೆ ಏನು ನಾಷ್ಟ ಇಲ್ಲ ಏನಿಲ್ಲ. ಈಗ ರೊಟ್ಟಿ ಅದು ಮಾಡ್ಕೊಂಡು ಉಣ್ಬೇಕಂದ್ರೆ ತಡ್ಕೊಳಂಥ ಶಕ್ತಿ ಇಲ್ಲ ಈಗ. ಅದ್ರ ಸಂಬಂಧ ಅನ್ನ ಊಟ ಮಾಡಿಬಿಡ್ತೀವಿ ಈಗ. ಊಟ ಅಂತೂ ಮಾಡಿದ್ರಿ. ಈಗ ಬಿಸಿಲು ದಿನ ಅಲ್ರಿ ಈಗ ನಮ್ಮ ಮನ್ಯಾಗ ಏನಪ್ಪ ವಿಶೇಷ ಅಂದ್ರೆ ಬಿಸಿಲುಗಾಲದಾಗ ಮೊಸರು ತೊಗೊಂಬಂದು ಸಕ್ಕರೆ ಹಾಕ್ಯಂದು ಮೊಸರು ಸಕ್ಕರೆ ತಿನ್ನೋದ್ರಿ. ನಮ್ಮ ಮನೆಯವ್ರಿಗೆ ಮೊಸರು ಸಕ್ಕರೆ ತಿನ್ನೋದು ಅಂತ ಹೇಳಿದ್ರೆ ಭಾಳ ಇಷ್ಟ. ಅವ್ರ ಜೋಡಿ ನಾವು ತಿಂತೀವಿ. ಈಗ ನೋಡಂಬರ್ರಿ ತಿನ್ನತ್ತಾರ ಏನವ್ರು. ಮೊಸರು ಸಕ್ಕರೆ ತಿನ್ನಕತ್ರಿ. ನಮ್ಗೆ ಇಟ್ರಿಲ್ಲ ಮೊಸರು ಇಟ್ಟಾರ ನೋಡ್ರಿ ನಮಗೆ ಮೊಸರು. ನಾವು ಈಗ ಮೊಸರು ಸಕ್ಕರೆ ತಿಂತೀವ್ರಿ. ಬಿಸಿಲಾಗ ತಣ್ಣಗೆ ಅನ್ಸತ್ರಿ ಅದು. ಮೊಸರು ಸಕ್ಕರೆ ತಿನ್ಬಂದಿನ ನಾ ಮಾಡಿ ಫ್ರಿಡ್ಜ್ನಾಗ ಇಟ್ಟೇನೀಗ. ಹಾಂ ಐಸ್ ಆಗ್ಬೇಕು ಈಗ. ಅದು ಬಿಸ್ಲಾಗ ಹೋಗಿ ಹಾಂ ಇಲ್ಲ ದಾದಿಮ್ಮ ಮಕ್ಕೊಂಡಾಳ. ಹೊರಗೈತಿ. ಹಾಂ ಚಮಚೆ ಸಕ್ರೆ ಹಾಕೋದ್ರ ಸ್ವಲ್ಪ ಸ್ವಲ್ಪ ಮತ್ತು ಭಾಳ ಶಿವಿ ಹಾಕತ್ತದ. ಬರ್ರಿ ಎಲ್ಲರೂ ಬಿಸಿಲೊಳಗೆ ಸಕ್ರೆ ಮೊಸರು ತಿನ್ನಾನ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ.